ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಾವೇರಿಯಲ್ಲಿ ನಕಲಿ ವೈದ್ಯರ ಹಾವಳಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲಗೂರು ಗ್ರಾಮದಲ್ಲಿ ನಕಲಿ ವೈದ್ಯರೊಬ್ಬರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತಿದೆ. ಸಿದ್ಧಾರೂಢ ಕ್ಲಿನಿಕ್ ಹೆಸರಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವ್ಯಕ್ತಿ ತಾನು MBBS ವೈದ್ಯನೆಂದು ಹೇಳಿಕೊಂಡು ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುತ್ತಿರುವುದಾಗಿ ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಆರೋಪಿತ ವ್ಯಕ್ತಿ BA MS ವಿದ್ಯಾಭ್ಯಾಸವನ್ನು ಹೊಂದಿದ್ರೂ ಆಲೋಪತಿಕಲ್ ಔಷಧಿಗಳನ್ನು ನೀಡುತ್ತಾ ಜನರ ಜೀವದ ಜೊತೆ ಆಟವಾಡ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ನಮ್ಮ ಕಡೆ ಬಂದ ಪೇಷಂಟ್ ಏನ್ ಮಾಡಬೇಕು ಅಷ್ಟೇ ಹೇಳಿ. ಆಯುರ್ವೇದಿಕ್ ಮಾತ್ರ ಕೊಡಬೇಕು. ಇಲ್ಲ ಅಂದ್ರೆ ನಾವು MBBS ಡಾಕ್ಟರ್ ಇರ್ತಾರೆ ಅಲ್ಲಿ ಹೋಗ್ತಾರೋ ಅವ್ರು ಕೊಡ್ತೀರಿ. ಹೋಗಿಲ್ಲ ಏನ್ ಮಾಡ್ತಾರೆ ಅವ್ರೇ ಹೋಗಿಲ್ಲ. ಇಂಗ್ಲಿಷ್ ಮಾಡಿದ್ರಿ 10 ಗಂಟೆ ನೀವು ರೆಫರ್ ಮಾಡಿ ಕೊಡ್ರಿ. ನಾವು ನಗಡಿ ಕೆಮ್ಮಿಗೆಲ್ಲ ಯಾರು ರೆಫರ್ ಮಾಡ್ತಾರೆ? ನೀವು ರೆಫರ್ ಮಾಡಿಸ್ಬೇಕು. ಅಷ್ಟು ಮಾತ್ರ ಆಯುರ್ವೇದಿಕ್ ಐತಲ್ಲ. ಜೊತೆಗೆ ಕ್ಲಿನಿಕ್ಗೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆಯಡಿ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿದು ಬರ್ತಿದೆ. ಆಯುರ್ವೇದಿಕ್ ತಗೊಂಡಿಲ್ಲ ಅಲೋಪತಿಗೆ ನೋಡಿ. ಈಗ ಅಲೋಪತಿಕ್ ತಗೋತಾರ ಅಂದ್ರೆ ಅವನ್ನ ಕೊಡ್ತೀವಿ. ಪೇಷಂಟ್ ಏನ್ ಹೇಳ್ತಾರ ಅದ್ ಮಾಡೋದಲ್ಲ ಡಾಕ್ಟರ್ ಕೆಲಸ. ಸರ್ ನೋಡಿ ಪೇಷಂಟ್ ಏನ್ ಹೇಳ್ತಾರ ಅದನ್ನ ಮಾಡಕ್ ಹೋಗ್ಬೇಡ್ರಿ. ನೀವು ಡಾಕ್ಟರ್ ಆಗಿ ನಿಮ್ ಡಿಸಿಷನ್ ಪೇಷಂಟ್ ಹೇಳ್ಬೇಕು. ಪೇಷಂಟ್ ಡಿಸಿಷನ್ ನಿಮ್ಗೆ ಹೇಳಂಗಿಲ್ಲ. ಸರ್ एक काम करो, तुम्हें यहाँ पे सबको आयुर्वेदिक. ವರದಿಗಾರರು ಪ್ರಶ್ನಿಸಿದ ವೇಳೆ ಆರೋಪಿತ ವೈದ್ಯನು ಸಹಕಾರ ನೀಡದೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಎನ್ನಲಾಗ್ತಿದೆ. ಗ್ರಾಮದಲ್ಲೇ 4 ರಿಂದ 5 ಬೆಡ್ಗಳನ್ನು ಹಾಕಿ ಚಿಕಿತ್ಸೆ ನೀಡುತ್ತಿರುವುದು ಕೂಡ ಬೆಳಕಿಗೆ ಬಂದಿದೆ. ಸರ್ BAMS ನೀವು ಏನು ಪ್ರಾಕ್ಟೀಸ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಎಲ್ಲ ಡಾಕ್ಟರ್ ಮಾಡ್ತಾರೆ. ಎಲ್ಲ ಡಾಕ್ಟರ್ ಕಲ್ತಾನ ಮಾಡ್ತಾರೆ. ನೀವು ಮಾಡ್ತೀರಾ? ಓಕೆ. ಅವ್ರು ಏನು ಎಲ್ಲ ಆಯುರ್ವೇದಿಕ್ ಮಾಡಿದ್ರೆ ನಾನು ಎಲ್ಲರೂ ಏನು ಮಾಡ್ತಾರೆ ನೀವು ಅದನ್ನ ಮಾಡ್ತೀರಿ. BMS ಡಾಕ್ಟರ್ ಆಯುರ್ವೇದಿಕ್ ಮಾಡಿ. ನನ್ನ ಕ್ವಶನ್ ಏನು, ಎಲ್ಲರೂ ಏನು ಮಾಡ್ತಾರೆ ನೀವು ಅದನ್ನ ಮಾಡ್ತೀರಾ? ಸರ್ ನೀವು ಎಲ್ಲರಿಗೆ ರೂಲ್ಸ್ ಮಾಡ್ರಿ, ನಾನು ಆ ರೂಲ್ಸ್ ಫಾಲೋ ಮಾಡ್ತೀನಿ. ಅದೇ ನಾನು ಹೇಳ್ತೇನೆ ಸರ್, ನೀವು ಎಲ್ಲರೂ ಯಾವ ಥರ ಬರುತ್ತಾರೆ ನೀವು ಅದೇ ಥರ. ನಾನು ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾನೆ. ಫಸ್ಟ್ ತಗೊಳ್ರಿ, ಆಯುರ್ವೇದಿಕ್ ನಮ್ನ ಡಿಗ್ರಿ ಆಯುರ್ವೇದಿಕ್ ಮಾಡ್ಬೇಕು ರೂಲ್ಸ್ ಐತೆ. ಬಟ್ ಆಯುರ್ವೇದಿಕ್ ಪೇಷಂಟ್ ತಗೊಂಡು ಆಯುರ್ವೇದಿಕ್ ಕೊಡ್ತಾನೆ. ಈಗ ಯಾಕೆ ಕೊಡ್ತಿದ್ರೆ ಅಲೋಪತಿ ಕೊಡ್ತಾನೆ. ಅಲೋಪತಿಗೆ ನೀವು ಯಾಕೆ ಕೊಡ್ತೀರಿ? ಪೇಷಂಟ್ ಹೇಳ್ತಾರೆ. ಪೇಷಂಟ್ ಹೇಳಿದ್ರೆ ಅವ್ರು MBBS ಕಡೆ ಹೋಗ್ತಾರೆ, ನೀವು ಯಾಕೆ ಕೊಡ್ತೀರಿ? ನಮ್ಮ ಕಡೆ ಇಲ್ಲ. ನಾವು ಈ ಘಟನೆಯ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರೋದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ. ಗ್ರಾಮಸ್ಥರು ಹಾಗೂ ವರದಿಗಾರರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಸರ್ ನಾನು ಏನು ಹೇಳಿ ಅರ್ಥ ಆಗಿಲ್ಲ ನಿಮಗೆ. ಸರ್ 1 ತಿಂಗಳ ಮಾಡಿ ಪರ್ಮಿಷನ್ ತಗೊಂಡ್ರೆ ನೀವು NOC ಹಾಕ್ರಿ ಅಲ್ಲಿ ಧಾರವಾಡ ಡಿಜಿಟಲ್ ಅಲ್ಲಿ. ಆ NOC ಇಲ್ಲಿ ಬಂತು, ನೀವು ರಿಜಿಸ್ಟ್ರೇಷನ್ ಮಾಡ್ರಿ ಅಷ್ಟೇ. ಸರ್ ನಾವು ನಿಮ್ಮ ರಿಜಿಸ್ಟ್ರೇಷನ್ ಬಗ್ಗೆ NOC ಇಲ್ಲಿ ಬಂತು ರಿಜಿಸ್ಟ್ರೇಷನ್ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ನನಗೇನು ಇವ್ರು ನಾ ಹೇಳೋದು ಇವ್ರು ಅರ್ಥ ಆಗಂಗಿಲ್ಲ. ನೀವು ಬೇರೆ ತಗೊಳ್ಳಿ ಫಸ್ಟ್ ನಿಧಾನ ಕೂತ್ಕೊಳ್ಳಿ. ಅಷ್ಟೊಂದು ತಗೊಳ್ರಿ, ಏನಿಲ್ಲ ತಗೊಳ್ರಿ. ನಾನು ಕೇಳೋದು ಅರ್ಥ ಮಾಡ್ಕೊರಿ ಫಸ್ಟ್. ನಿಮ್ಗೆ ಓನರ್ ಮೇಲೆ ಹಾಕ್ಬೇಡ್ರಿ. ಓಕೆ, ಓನರ್ ಬಿಲ್ಡಿಂಗ್ ಓನರ್ ಸೆಕೆಂಡರಿ ಬಿಟ್ಟಾಗ್ರಿ. ನಿಮ್ಮದೇನು ಕೆಲಸ? ಅಲೋಪತಿ ಕಾಂಪ್ಲೆಕ್ಸ್ ಇವೆಲ್ಲ ಅಲೋಪತಿಕನ್ನ ನೀವು ಪ್ರಾಕ್ಟೀಸ್ ಮಾಡುವಂತಿಲ್ಲ. ಗೌರ್ಮೆಂಟ್ ಸೊಸೈಟಿ ಕಾಂಪ್ಲೆಕ್ಸ್ ಅದ ನೀವು ಸೊಸೈಟಿ ಕಾಂಪ್ಲೆಕ್ಸ್ ಸೊಸೈಟಿ ಹೋದ ಅಂಗಡಿ ತಗೊಂಡಿದ್ರೆ ಟೆಂಡರ್ ಇಲ್ಲಿ ಕೇಳ್ರಿ, ನೀವು ಅಲೋಪತಿಕ್ನ ಪ್ರಾಕ್ಟೀಸ್ ಮಾಡ್ಬೋದಾ? ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.